ನಮಸ್ಕಾರ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಸದನದಲ್ಲಿ ನಿನ್ನೆ ಪಹಲ್ಗಾಮ್ ದಾಳಿಯ ಕುರಿತಾಗಿ ಚರ್ಚೆ ಆಯಿತು. ಅಟ್ ಲಾಸ್ಟ್ ಸುಮಾರು 100 ದಿನಗಳ ನಂತರ, ದಾಳಿಯಾದ 100 ದಿನಗಳ ನಂತರ ಈ ಸರ್ಕಾರ ಅದಕ್ಕೊಂದು ಅವಕಾಶ ಮಾಡಿಕೊಡ್ತು. ಅದಕ್ಕೆ ನಾವು ಥ್ಯಾಂಕ್ಸ್ ಹೇಳಬೇಕು. ಎಷ್ಟು ಮಾನಗೆಟ್ಟ ನಾಚಿಕೆಗೇಡಿನ ಸಂಗತಿ ಇದು ಅಂದರೆ, ಅಷ್ಟು ದೊಡ್ಡ ದುರ್ಘಟನೆ ಆದರೂ ಸಹ ಸದನದಲ್ಲಿ ಚರ್ಚೆ ಆಗೋದಕ್ಕೆ 100 ದಿನಗಳನ್ನು ದಾಟಬೇಕಾಗತ್ತೆ. ಅದಕ್ಕೆ ನಾನು ಥ್ಯಾಂಕ್ಸ್ ಹೇಳಬೇಕು, ಅಟ್ ಲಾಸ್ಟ್ ಅಂತ ಹೇಳಿದ್ದು. ಅದೇನೇ ಇರಲಿ, ನಿನ್ನೆ ಚರ್ಚೆಗಳು ನಡೆಯಿತು. ಅದರಲ್ಲಿ ಒಬ್ಬರು ದೊಡ್ಡ ಮಟ್ಟದಲ್ಲಿ ಗಮನ ಸೆಳೆದರು. ಯಾರದು ಅಂದರೆ, ಕಾಂಗ್ರೆಸ್ ಪಕ್ಷದ ನಾಯಕರಾಗಿರುವ ಮತ್ತು ಸಂಸದರಾಗಿರುವ ಗೌರವ್ ಗೊಗೋಯ್ ಅವರ ಮಾತುಗಳು. ಅವರು ಮಾಡಿದ ದಾಳಿ ಇದೆಯಲ್ಲ ಸರ್ಕಾರದ ವಿರುದ್ಧ, ಅದರಲ್ಲೂ ವಿಶೇಷವಾಗಿ ಮೋದಿ ಮತ್ತು ಅಮಿತ್ ಶಾ ವಿರುದ್ಧ ಮಾಡಿದಂತಹ ದಾಳಿ ಇದೆಯಲ್ಲ, ದಟ್ ವಾಸ್ ದ ರಿಯಲ್ ಫ್ಯಾಕ್ಟ್. ಒಂದೊಂದು ಮಾತು ಸಹ ಸತ್ಯದಿಂದ ಕೂಡಿತ್ತು. ಅವರ ಹೇಡಿತನ, ಯಾವ ರೀತಿ ತಪ್ಪಿಸ್ಕೊಂಡು ಓಡಾಡ್ತಾರೆ ತಮ್ಮ ಜವಾಬ್ದಾರಿಗಳಿಂದ, ಮತ್ತು ಯುದ್ಧ ವಿರಾಮವನ್ನು ಘೋಷಣೆ ಮಾಡುವ ಮೂಲಕ ದೇಶದ ಎಲ್ಲರ ಮನಸ್ಸಿಗೂ ಘಾಸಿ ಮಾಡಿದ ವಿಚಾರಗಳನ್ನು ಒಂದೊಂದಾಗಿ ಫೈರ್ ಮಾಡಿದ್ರು. ಸೊ ಏನೇನು ಮಾತಾಡಿದ್ರು ನಿನ್ನೆ ಗೌರವ್ ಗೊಗೋಯ್? ಮೊದಲಿಗೆ ಈ ವಿಚಾರವಾಗಿ ಪ್ರಸ್ತಾಪನೆಯನ್ನು ಮಾಡಿ ಮಾತನಾಡಿದಂತಹದ್ದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಯಥಾ ಪ್ರಕಾರ ಅವರು ಸರ್ಕಾರವನ್ನು ಸಮರ್ಥಿಸಿಕೊಳ್ಳುವಂತಹ ಎಲ್ಲ ಪ್ರಯತ್ನಗಳನ್ನು ಮಾಡಿದ್ರು. ನಾವು ಅದು ಮಾಡಿದ್ವಿ, ಇದು ಮಾಡಿದ್ವಿ, ಆಪರೇಷನ್ ಸಿಂಧೂರ ಯಾರು ಕಂಡು ಕೇಳರಿಯದಂತಹ ಆಪರೇಷನ್ ಅಂತಲ್ಲ. ಆದರೆ ಮುಖ್ಯವಾದ ಪ್ರಶ್ನೆಗಳಿಗೂ ಉತ್ತರನೇ ಕೊಡಲಿಲ್ಲ ಅವರು, ಅಥವಾ ಮುಂದಕ್ಕೆ ಕೊಡಬೇಕಾದ ಸನ್ನಿವೇಶ ಬರುತ್ತೆ. ಯಾಕಂದರೆ ಈ ವಿಪಕ್ಷಗಳು ಮಾತನಾಡಿದ ನಂತರ ಅವರು ಅದಕ್ಕೆ ಉತ್ತರ ಕೊಡಬೇಕಾಗುತ್ತೆ ಆ ಪ್ರಶ್ನೆಗಳಿಗೆ. ಆದರೆ ಈ ಸರ್ಕಾರ, ಮೋದಿ ಸರ್ಕಾರ, ಇನ್ಕ್ಲೂಡಿಂಗ್ ನರೇಂದ್ರ ಮೋದಿ, ಯಾವತ್ತೂ ಅವರು ಧೈರ್ಯ ತೋರಿಸಿಲ್ಲ, ಉತ್ತರಿಸುವಂತಹ ಧೈರ್ಯ ತೋರಿಸಿಲ್ಲ. ಏನು ಮಾಡ್ತಾರೆ ಉತ್ತರದಲ್ಲಿ, ಅದು ಕೊನೆಯಲ್ಲಿ ಹೇಳ್ತೀನಿ. ಏನೇನು ಮಾತಾಡ್ತಾರೆ ಅಂತ ಈಗಲೇ ಹೇಳ್ಬಿಡ್ತೀನಿ ನಿಮಗೆ, ಉತ್ತರವಾಗಿ ಅವರು ಏನೇನು ಹೇಳ್ತಾರೆ ಅಂತ. ಸೊ ಗೌರವ್ ಗೊಗೋಯ್ ಏನೇನು ಮಾತಾಡಿದ್ರು? ಮುಖ್ಯವಾಗಿ ಅವರು ಹೇಳಿದ್ದು, 100 ದಿನ ಆದರೂ ಸಹ ಹಂತಕರನ್ನು ಹಿಡಿಯೋದಕ್ಕೆ ನಿಮಗೆ ಸಾಧ್ಯ ಆಗಿಲ್ಲ. 100 ದಿನ ಕಳೆದು ಹೋಯಿತು ಆ ದುರ್ಘಟನೆ ನಡೆದು. ಅಂಥ ದೊಡ್ಡ ದುರ್ಘಟನೆ, 27 ಮಂದಿಯನ್ನ, ಭಾರತೀಯರನ್ನ ಉಗ್ರವಾದಿಗಳು ಪಾಯಿಂಟ್ ಬ್ಲ್ಯಾಂಕಲ್ಲಿ ಗುಂಡಿಟ್ಟುಕೊಂಡು ಹಾಕಿದ್ದಾರೆ. 100 ದಿನ ಆಗಿ ಹೋಯಿತು. ಅದಕ್ಕೆ ಯಾವುದೇ ರೀತಿಯಾದಂತಹ ಬಂಧನಗಳು ಆಗಿಲ್ಲ, ಅವರು ಕೈಗೂ ಸಿಕ್ಕಿಲ್ಲ ನಿಮಗೆ. कि 100 दिन गुजर गए और वे 5 दहशतगर्दियों को यह सरकार पकड़ नहीं पाई. ಎಷ್ಟೆಲ್ಲ ತಂತ್ರಜ್ಞಾನ ಇದೆ ನಮ್ಮಲ್ಲಿ, ಯಾವೆಲ್ಲ ರೀತಿಯಾದಂತಹ ತಂತ್ರಜ್ಞಾನಗಳನ್ನು ಅಳವಡಿಸಿದ್ದೀವಿ, ಆದರೂ ಸಹ ಅವರನ್ನು ಹಿಡಿಯೋದಕ್ಕೆ, ಟ್ರ್ಯಾಕ್ ಡೌನ್ ಮಾಡೋದಕ್ಕೆ ನಿಮ್ಮಿಂದ ಆಗ್ತಿಲ್ಲ ಅಂತಂದ್ರು. आपके पास ड्रोन है, आपके पास पेगासस है, आपके पास सैटेलाइट है, वहां पे सीआरपीएफ है, वहां पे बीएसएफ है, वहां पे सीआईएसएफ है, वहां पे आदरणीय गृह मंत्री कुछ दिन पहले ही गए थे पूरा रिव्यू लेने के लिए, और आप किसी को पकड़ नहीं पाए. ಲೆಫ್ಟಿನೆಂಟ್ ಗವರ್ನರ್ ಹಿಂದೆ ಬಚ್ಚಿಟ್ಕೊಳ್ಳುವಂತಹ ಪ್ರಯತ್ನವನ್ನ ಗೃಹ ಮಂತ್ರಿಗಳು ಮಾಡ್ತಾ ಇದ್ದಾರೆ. ಕಾಶ್ಮೀರದ ಲೆಫ್ಟಿನೆಂಟ್ ಗವರ್ನರ್ ಕಳೆದ ವಾರ 10 ದಿನಗಳ ಹಿಂದೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಎಲ್ಲವೂ ಹೊಣೆಗಾರಿಕೆಯು ನನ್ನದು, ನನ್ನ ತಪ್ಪುಗಳಿಂದ ಆಗಿದ್ದು ಪಹಲ್ಗಾಮ್ ಅಂತ ಹೇಳ್ಬಿಟ್ರು. ಅದು ಸೀದಾ ಗೃಹ ಮಂತ್ರಿ ಅಮಿತ್ ಶಾ ಅವರನ್ನು ಬಚಾವ್ ಮಾಡೋದಕ್ಕೆ ಮಾಡಿದಂತಹ ಒಂದು ಪ್ಲಾನ್. ಅದು ಅಮಿತ್ ಶಾ ಅವರನ್ನು ಬಚಾವ್ ಮಾಡೋದಕ್ಕೆ ಮಾಡಿದಂತಹ ಪ್ಲಾನ್. ಅದನ್ನು ಪ್ರಸ್ತಾಪಿಸಿ ಇಲ್ಲಿ ಗೌರವ್ ಗೊಗೋಯ್ ಅಟ್ಯಾಕ್ ಮಾಡಿದ್ರು ಅಮಿತ್ ಶಾನ. ಅಮಿತ್ ಶಾನೇ ನೇರ ಹೊಣೆ, ಗೃಹ ಮಂತ್ರಿ ಅವರು. ಆದರೆ ಲೆಫ್ಟಿನೆಂಟ್ ಗವರ್ನರ್ ಹಿಂದ್ಗಡೆ ಬಚ್ಚಿಟ್ಕೊಳ್ಳೋ ಪ್ರಯತ್ನ ಮಾಡ್ತಿದ್ದಾರೆ ಅಂತ ಒಂದು ರೀತಿ, ಇದೊಂದು ಹೇಡಿತನ ಅನ್ನುವ ರೀತಿಯಲ್ಲಿ ಗೌರವ್ ಗೊಗೋಯ್ ಅವರನ್ನು ಅಟ್ಯಾಕ್ ಮಾಡಿದ್ರು. कि आदरणीय गृह मंत्री जाते हैं, कहते हैं कि बहुत अच्छा बंदोबस्त हो गया है, टेररिज्म के हमने उनकी रीढ़ की हड्डी तोड़ दी. तब भी उरी होता है, तब भी बालाकोट, तब भी पुलवामा होता है, तब भी पहलगाम होता है. अंत में जाके जिम्मेवारी कौन लेता है? जम्मू कश्मीर के लेफ्टिनेंट गवर्नर नहीं. अगर जिम्मेवारी किसको लेनी पड़ेगी तो आदरणीय गृह मंत्री आपको लेनी पड़ेगी. नैतिक जिम्मेवारी आपको लेनी पड़ेगी. आप लेफ्टिनेंट गवर्नर के पीछे नहीं छुप सकते. आप लेफ्टिनेंट गवर्नर के पीछे ये केंद्र सरकार नहीं छुप सकती. ಆ ನಂತರ ಅಮಿತ್ ಶಾ ಅವರನ್ನು ಅಟ್ಯಾಕ್ ಮಾಡಿದ ನಂತರ ಮೋದಿ ವಿಚಾರಕ್ಕೆ ಬಂದರು. ಮೋದಿ ಪಹಲ್ಗಾಮ್ನಲ್ಲಿ ಸತ್ತವರನ್ನ ಚುನಾವಣೆಗೆ ಬಳಸ್ಕೊಂಡ್ರು.
ಸೌದಿಯಿಂದ ಓಡೋಡಿ ಬಂದರು, ಏನೋ ಆಗಿ ಹೋಯ್ತು ನನ್ನ ದೇಶದಲ್ಲಿ ಅಂತ. ಆದರೆ ಅವರು ಪಹಲ್ಗಾಮ್ಗೆ ಹೋಗಲಿಲ್ಲ, ಸೀದಾ ಚುನಾವಣಾ ಪ್ರಚಾರಕ್ಕೆ ಬಿಹಾರಕ್ಕೆ ಹೋದರು. ಅಲ್ಲಿ ಹೋಗಿ ಪಹಲ್ಗಾಮ್ ವಿಚಾರವನ್ನು ಪ್ರಸ್ತಾಪ ಮಾಡಿ ಚುನಾವಣಾ ಭಾಷಣ ಮಾಡಿದ್ರು. ಎಂತಹ ನಾಚಿಕೆಗೇಡಿನ ಸಂಗತಿ ಅಂತ ಗೌರವ್ ಗೊಗೋಯ್ ಹೇಳ್ತಾರೆ. प्रधानमंत्री मोदी जी, आपको आप सऊदी अरब में थे, आप जब वापस आते आपका पहला नैतिक कर्तव्य होता कि पहलगाम आप जाते, लेकिन आप पहलगाम नहीं गए। एक सरकारी कार्यवाही के लिए आप बिहार गए और चुनावी भाषण दिया। देश के मुखिया सऊदी अरब में थे, पूरा कार्यक्रम उन्होंने संपूर्ण किया, वापस आए और वो पहलगाम भी नहीं जा पाए और बिहार में जाके चुनावी भाषण दे रहे हैं। अगर पहलगाम में कोई गया तो हमारा नेता राहुल गांधी गया। ನಿಜವಾಗ್ಲೂ ಅದು ನಾಚಿಕೆಗೇಡಿನ ಸಂಗತಿನೇ. ಅಲ್ಲಿ ಪಹಲ್ಗಾಮ್ ದಾಳಿ ಆಗಿದೆ ಅನ್ನೋದನ್ನೇ ನೆಪ ಮಾಡಿ ವಿದೇಶ ಪ್ರವಾಸವನ್ನು ಮೊಟಕುಗೊಳಿಸಿದ್ರಿ. ವೆರಿ ಗುಡ್. ಅದೇ ರೀತಿ ಮಾಡಬೇಕಾಗಿತ್ತು. ಬಂದ ತಕ್ಷಣ ನೀವೇನು ಮಾಡಬೇಕಾಗಿತ್ತು? ಪಹಲ್ಗಾಮ್ಗೆ ಹೋಗ್ಬೇಕಾಗಿತ್ತು, ಅದರ ಬಗ್ಗೆ ಚರ್ಚೆ ಮಾಡಬೇಕಾಗಿತ್ತು, ಸದನ ಕರಿಬೇಕಾಗಿತ್ತು, ಏನೆಲ್ಲ ಕೆಲಸಗಳಿತ್ತು ಅದ್ಯಾವುದು ಮಾಡಲಿಲ್ಲ. ಸೀದಾ ಫ್ಲೈಟ್ ಹತ್ಕೊಂಡು ಬಿಹಾರ, ಅಲ್ಲಿ ಹೋಗಿ ಚುನಾವಣಾ ಭಾಷಣ. ಆ ಭಾಷಣದಲ್ಲಿ ಹುಡುಕಿ ಹೊಡಿತೀವಿ, ತೆಗೆದು ಹೊಡಿತೀವಿ. ಇಂತಹ ಡೋಂಗಿ ಪ್ರಧಾನಿಯನ್ನ ನಮ್ಮ ದೇಶದ ಇತಿಹಾಸದಲ್ಲಿ ಇಲ್ಲಿಯವರೆಗೆ ಕಂಡಿಲ್ಲ, ಮುಂದೆ ಕಾಣಕ್ಕೂ ಸಾಧ್ಯನೂ ಇಲ್ಲ ಅನ್ಸುತ್ತೆ. ಮತ್ತೆ BJP ಪಕ್ಷದಿಂದಲೇ ಇಂಥವ್ರು ಯಾರಾದರೂ ಬಂದರೆ ಉಂಟು, ಅಷ್ಟೇ. ಆಮೇಲೆ ಅಲ್ಲಿ ಹೋಗಿ ನುಗ್ಗಿ ಹೊಡಿತೀವಿ, ಮಾತೆತ್ತಿದ್ರೆ ನುಗ್ಗಿ ಹೊಡಿತೀವಿ, ಹುಡ್ಕೊಂಡು ಹೋಗಿ ಹೊಡಿತೀವಿ, ಎಲ್ಲಿದ್ದರೂ ಬಿಡಲ್ಲ, ಪಾತಾಳದಲ್ಲಿದ್ದರೂ ಬಿಡಲ್ಲ ಅಂತ ಹೇಳ್ತೀರಿ. ಇದೇ ಡೈಲಾಗುಗಳನ್ನು ಪ್ರತಿ ದಾಳಿಯ ಸಂದರ್ಭದಲ್ಲೂ ನೀವು ಹೇಳ್ತೀರಿ. ಪಹಲ್ಗಾಮ್ ಆದಾಗಲೂ ಹೇಳಿದ್ರಿ, ಈಗಲೂ ಹೇಳ್ತಿದ್ದೀರಿ. ಆದರೆ ನುಗ್ಗಿ ಹೊಡೆದಿದ್ದು ಮಾತ್ರ ನಾವು ಕಂಡಿಲ್ಲ. क्या वो 2016 के बाद क्या उन्होंने ये नहीं कहा कि हम घुस के मारेंगे और पाकिस्तान को आज वो उनका जो भी टेररिस्ट इंफ्रास्ट्रक्चर है उसको खत्म कर देंगे? वही बातें तब की, वही बातें पुलवामा की बात की कि पुलवामा के बाद आज हमने हमारे लड़ाकू जहाज अब गए हैं, अब पाकिस्तान अब कभी भी भारत पर उंगली नहीं दिखा सकता। और उसके बाद आज दोबारा वही बातें कर रहे हैं, आज दोबारा वही बातें कर रहे हैं कि हम घुस के मारे, हमने ये किया, फलाना किया. ಆಮೇಲೆ ಸೇನಾಧಿಕಾರಿ ಒಬ್ಬರು ಹೇಳಿದಂತಹ ಮಾತುಗಳು, ನಮ್ಮ ಸೇನೆಗೆ ಆರಂಭದಲ್ಲಿ ಹಿನ್ನಡೆಯಾಗಿದೆ ರಾಜಕಾರಣಿಗಳಿಂದ ಹಿನ್ನಡೆಯಾಯಿತು ಅನ್ನೋ ವಿಚಾರವನ್ನು ಪ್ರಸ್ತಾಪ ಮಾಡಿ, ಯಾಕೆ ಅಂತಹ ಸನ್ನಿವೇಶಕ್ಕೆ ಸೇನೆಯನ್ನು ದೂಡಲಾಯಿತು, ಯಾಕೆ ದೂಡಿದ್ರಿ? ನಮಗಿರುವ ಮಾಹಿತಿಯ ಪ್ರಕಾರ 21 ಟಾರ್ಗೆಟ್ಗಳನ್ನು ಅಟ್ಯಾಕ್ ಮಾಡಬೇಕಾಗಿತ್ತು. 21 ಟಾರ್ಗೆಟ್ಗಳು ಫಿಕ್ಸ್ ಆಗಿದ್ದು. ಆದರೆ ಕೊನೆ ಕ್ಷಣದಲ್ಲಿ ಅದನ್ನು 9ಕ್ಕೆ ಇಳಿಸಿದ್ದು ಯಾಕೆ ಅಂತ ಗೌರವ್ ಗೊಗೋಯ್ ಪ್ರಶ್ನೆಯನ್ನು ಹಾಕಿದ್ದಾರೆ ಸರ್ಕಾರಕ್ಕೆ. इंडिया डिफेंस अटैचे ग्रुप कैप्टन शिव कुमार ने, हिंदी में दोबारा अनुवाद करता हूं, कि भारत ने लड़ाकू जहाज खोए तो खोए इसलिए क्योंकि कुछ मिलिट्री टारगेट्स पर आक्रमण करने पर पाबंदी थी. क्यों? क्या पाबंदी थी? ऐसे क्या ये राजनीतिक कंस्ट्रेंट्स थे? आपने कहा कि 9 टारगेट पे हमने आक्रमण किया, लेकिन हमें यह भी सूत्रों से जानकारी और मीडिया में आया है और लेफ्टिनेंट जनरल राहुल सिंह ने खुद कहा कि पहले 21 टारगेट्स चुने गए थे और 21 से फिर 9 हुए. ಬೆಂಡೆತ್ತಿದ್ದಾರೆ, ಮಾತ್ರ ಬೆವರಿಳಿಸ್ಬಿಟ್ಟಿದ್ದಾರೆ ಮೋದಿಗೆ, ಅಮಿತ್ ಶಾಗೆ. ಈ ಎಲ್ಲದಕ್ಕೂ ಅವ್ರಿಗೆ ತಾಕತ್ತಿದ್ರೆ ಉತ್ತರಿಸಬೇಕು. ಉತ್ತರ ಏನು ಕೊಡ್ತಾರೆ ಅಂತ ಕೊನೆಯಲ್ಲಿ ಹೇಳ್ತೀನಿ, ಈಗಲೇ ಹೇಳ್ಬಿಡ್ತೀನಿ ನಾನು. ಇವರು ಉತ್ತರ ಏನಿರುತ್ತೆ, ರಾಜನಾಥ್ ಸಿಂಗ್ ಅವರು ಮಾತಾಡ್ತಾರೆ, ಅಮಿತ್ ಶಾ ಮಾತಾಡ್ತಾರೆ, ಏನು ಉತ್ತರ ಅಂತ. ಮೋದಿ ಅವ್ರಿಗಂತೂ ಆ ಧೈರ್ಯನೇ ಇಲ್ಲ. ಪಹಲ್ಗಾಮನ ಪದನೂ ಬಳಸಲ್ಲ, ಅದನ್ನು ಬಳಸಲ್ಲ ಸದನದಲ್ಲಿ. ಧೈರ್ಯನೇ ಇಲ್ಲ ಅವ್ರಿಗೆ. ಇನ್ನು ದೇಶ ಸಂಘರ್ಷದ ಸಂದರ್ಭದಲ್ಲಿ, ಆಪರೇಷನ್ ಸಿಂಧೂರದ ಸಂದರ್ಭದಲ್ಲಿ ಯಾವುದೇ ತ್ಯಾಗಕ್ಕೂ ಸಿದ್ಧವಾಗಿತ್ತು. ನಾವು ಇಡೀ ದೇಶ ಸಿದ್ಧವಾಗಿತ್ತು. ಸರಿಯಾದ ಸಮಯ ಆಗಿತ್ತು. POK ವಾಪಸ್ ಪಡ್ಕೊಳ್ಳೋಕ್ಕೂ ಸಹ ಸರಿಯಾದ ಸಮಯ ಆಗಿತ್ತು. ಎಲ್ಲದಕ್ಕೂ ಸರಿಯಾದ ಪಕ್ವವಾದ ಸಮಯ ಆಗಿತ್ತು. ಇಡೀ ದೇಶ ಯಾವುದೇ ತ್ಯಾಗಕ್ಕೂ ಸಿದ್ಧವಾಗಿ ನಿಂತಿತ್ತು. ಆದರೆ ನೀವು ಸೀಸ್ ಫೈರ್ ಮಾಡ್ಕೊಂಡ್ರಿ.
ದಿಢೀರ್ ಅಂತ ಸೀಸ್ ಫೈರ್ ಘೋಷಣೆ ಮಾಡಿದರೆ ಯಾಕೆ ಅನ್ನೋ ಪ್ರಶ್ನೆಯನ್ನು ಗೌರವ್ ಗೊಗೋಯ್ ಹೇಳ್ತಾರೆ. हम सब एकजुट हुए, हमने पूरी तरीके से समर्थन प्रधानमंत्री मोदी जी को दी कि अब जाइए, और ऐसा एक माहौल बन चुका था कि देश किसी भी कीमत चुकाने के लिए तैयार था. पूरा देश प्रधानमंत्री मोदी जी के साथ था, विपक्ष प्रधानमंत्री मोदी जी के साथ था, और अचानक 10 मई के दिन पे हमारे राष्ट्रदूत कहते हैं कि हम पाकिस्तान पर हमला करेंगे, और शाम के 10 मई को सूचना आती है कि पाकिस्तान के साथ अब युद्ध पर हम परिणाम दे रहे हैं, सीज फायर हो गया. क्यों? ನಂತರ ಹೇಳ್ತಾರೆ ಟ್ರಂಪ್ ಕತೆ. ಟ್ರಂಪ್ ಇಲ್ಲಿಯವರೆಗೆ 26 ಬಾರಿ ಹೇಳಿದ್ದಾರೆ, ನಾನೇ ಸೀಸ್ ಫೈರ್ ಮಾಡಿಸಿದ್ದು, ಸುಮ್ಮನೆ ಮಾಡಲಿಲ್ಲ, ಹೆದರಿಸಿ ವ್ಯಾಪಾರವನ್ನು ಅಡ್ಡ ಇಟ್ಟು ವ್ಯಾಪಾರದ ಬೆದರಿಕೆ ಹಾಕಿ ಸೀಸ್ ಫೈರ್ ಮಾಡಿಸಿದ್ದೀನಿ ಅಂತ ಹೇಳಿದ್ರು. ಅದರ ಜೊತೆಗೆ ಫೈಟರ್ ಜೆಟ್ಗಳು ಸಹ ಬಿದ್ದುವು ಅಂತಲೂ ಹೇಳಿದ್ದಾರೆ. ಇದರ ಹಿಂದಿನ ಸತ್ಯ ಏನು ಅಂತ ಹೇಳ್ತಾರೆ. वो अमेरिका के राष्ट्रपति जो 26 बार आज कह चुके हैं कि व्यापार को लेकर उन्होंने भारत और पाकिस्तान को सतर्क किया और दोनों को मजबूर किया कि वो इस जंग को छोड़े. 26 बार. आज राष्ट्रपति ट्रंप खुद कहते हैं कि 5-6 जेट गिरे हैं. ಅದರ ಜೊತೆಗೆ ಹೇಳ್ತಾರೆ, ನಾವು ವಿಪಕ್ಷಗಳು ಸಂಪೂರ್ಣವಾಗಿ ಸರ್ಕಾರದ ಪರ ನಿಂತಿದ್ವಿ, ಆ ಸಂದರ್ಭದಲ್ಲಿ ಸಂಪೂರ್ಣವಾಗಿ ನಿಂತಿದ್ವಿ, ಆದರೆ ನೀವು ಮಾತ್ರ ನಮಗೆ ಸತ್ಯ ಹೇಳಲಿಲ್ಲ, ಸತ್ಯ ಹೇಳಬೇಕಾಗಿತ್ತು, ನೀವು ಸಾಕಷ್ಟು ವಿಚಾರಗಳನ್ನು ಮುಚ್ಚಿಟ್ರಿ ಅಂತ ದಾಳಿಯ ಮೇಲೆ ದಾಳಿ ಮಾಡಿದ್ರು. ಬೆವರಿಳಿಸಿ ಬಿಸಾಕಿದ್ರು, ಬೆಂಡೆತ್ತು ಬಿಸಾಕಿದ್ರು ಸರ್ಕಾರವನ್ನು. हम सरकार के दुश्मन नहीं हैं, हम अपने देश के पक्ष में बोल रहे हैं, जवानों के पक्ष में बोल रहे हैं, पर आप हमें कृपया सच्चाई देने का हमें वो सम्मान दीजिए. सच्चाई सुनने का अधिकार हमारा है, और जितने बार आप झूठ और भ्रम फैलाएंगे हम उतनी बार आपको पूछते जाएंगे कि आपने क्या किया. ಇದಕ್ಕೆಲ್ಲದಕ್ಕೂ ಸಹ ಆಕ್ಚುಯಲ್ ಆಗಿ ಸರ್ಕಾರ, ಜವಾಬ್ದಾರಿಯುತವಾದ ಸರ್ಕಾರ ಆದರೆ ಕೊನೆಯಲ್ಲಿ ಉತ್ತರ ಕೊಡಬೇಕಾಗತ್ತೆ. ನಾನು ಹೇಳದ್ನಲ್ಲ ಏನು ಉತ್ತರ ಕೊಡ್ತಾರೆ ಅಂತ, ಬರ್ದಿಟ್ಕೊಳ್ಳಿ, ಇವತ್ತೇ ಬರ್ದಿಟ್ಕೊಳ್ಳಿ. ಇದೇ ಉತ್ತರ ಬರುತ್ತೆ ನೋಡಿ. ಏನು ಹೇಳ್ತಾರೆ ಗೊತ್ತಾ? ನೆಹರು, ಚೈನಾ, ಇಂದಿರಾ ಗಾಂಧಿ, ಎಮರ್ಜೆನ್ಸಿ, ರಾಜೀವ್ ಗಾಂಧಿ, ಬ್ಲಾ ಬ್ಲಾ ಬ್ಲಾ, ಮನಮೋಹನ್ ಸಿಂಗ್, ಮುಂಬೈ ಅಟ್ಯಾಕ್, ಬ್ಲಾ ಬ್ಲಾ ಬ್ಲಾ, ಇಷ್ಟು ಹೇಳಿ ಮುಗಿಸ್ಬಿಡ್ತಾರೆ. ಈ ಪ್ರಶ್ನೆಗಳ ಪಟ್ಟಿ ಇದೆಯಲ್ಲ, ಇದಕ್ಕೆ ಒಂದಕ್ಕೂ ಸಹ ಉತ್ತರ ಕೊಡುವ ಧೈರ್ಯ ಈ ಸರ್ಕಾರಕ್ಕಿಲ್ಲ. ಒಂದೇ ಒಂದು ಪ್ರಶ್ನೆಗೂ ಉತ್ತರ ಕೊಡಲ್ಲ ಇವರು, ಯಾವುದಕ್ಕೂ ಕೊಡಲ್ಲ. ಬರ್ದಿಟ್ಕೊಳ್ಳಿ, ಇಷ್ಟೇ ಹೇಳೋದವರು. ಹಿಂದಿನ ಸರ್ಕಾರಗಳ ಮೇಲೆ ಒಂದಷ್ಟು ವಾಗ್ದಾಳಿ ನಡೆಸಿ ನಾವು ಗ್ರೇಟ್, ನಮ್ಮಷ್ಟು ಗ್ರೇಟ್ ಇನ್ಯಾರೂ ಇಲ್ಲ ಅಂತ ಹೇಳಿ ಅವ್ರಿಗವರೇ ಬೆನ್ನು ತಟ್ಕೊಳ್ತಾರೆ, ಅವ್ರಿಗವರೇ ಟೇಬಲ್ ತಟ್ಕೊಳ್ತಾರೆ, ಅವರೇ ಸಮಾಧಾನವಾಗಿ ಕೂತ್ಕೊಂಡ್ಬಿಡ್ತಾರೆ. ಅಲ್ಲಿಗೆ ಚಾಪ್ಟರ್ ಕ್ಲೋಸ್ ಆಗತ್ತೆ ಅಷ್ಟೇ. ಸೊ ಇದು ನಿನ್ನೆ ಗೌರವ್ ಗೊಗೋಯ್ ಸಿಗಿದು ಹಾಕದಂತಹ ವಿಚಾರ. ಸದನದಲ್ಲಿ ಕಾಂಗ್ರೆಸ್ ನಾಯಕರಾಗಿ ಫಸ್ಟ್ ಕ್ಲಾಸಾಗಿ ಮಾತಾಡಿದ್ರು, ಎತ್ತಬೇಕಾದ ವಿಚಾರಗಳನ್ನು ಫಸ್ಟ್ ಕ್ಲಾಸಾಗಿ ಎತ್ತಿದ್ರು. ವಂಡರ್ಫುಲ್ ಸ್ಪೀಚ್. ಅದಕ್ಕೆ ನಿಮಗೆ ವಿವರಗಳನ್ನು ಕೊಟ್ಟಿದ್ದೀನಿ. ಸೊ ಇಂತಹದೇ ವಿಶೇಷ ವರದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪೋ.